ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಜಲಮಂಡಳಿ ಸಚಿವರ ಆದೇಶಕ್ಕೆ ಸರಿಯಾಗಿ ಸ್ಪಂದಿಸುತ್ತಿಲ್ವಂತೆ. ಹಾಗಂತ ಹೇಳಿದ್ದು ಬೇರಾರೂ ಅಲ್ಲ, ಸಚಿವರೇ ಹೇಳಿದ್ದಾರೆ. ಯಾರು ಆ ಸಚಿವರು, ಯಾವ ಕಾರಣಕ್ಕೆ ಜಲಮಂಡಳಿ ಸ್ಪಂದಿಸುತ್ತಿಲ್ಲ ಅಂತ ಹೇಳಿದ್ರು ಅನ್ನೋದನ್ನ ನೋಡ್ಕೊಂಡು ಬರೋಣ ಬನ್ನಿ. ಬೆಂಗಳೂರಿನ ಸಂಜೀವಿನಿ ನಗರದಲ್ಲಿ ಪೈಪ್ಲೈನ್ ಕಾಮಗಾರಿಗೆ ಜಲಮಂಡಳಿ ಮ್ಯಾನ್ ಹೋಲ್ ಅಗೆದಿತ್ತು. ಆದರೆ ನಂತರ ಸರಿಯಾಗಿ ಮುಚ್ಚಿಲ್ಲ. ಹೀಗಾಗಿ ಕೊಳಚೆ ನೀರೆಲ್ಲ ರಸ್ತೆ ಮೇಲೆ ಹರಿತಾ ಇದೆ. 3 ತಿಂಗಳಾದರೂ ಇದಕ್ಕೆ ಮುಕ್ತಿ ಇಲ್ಲ. ತುಂಬ ದಿನಗಳಿಂದ ಇಲ್ಲಿ ರೋಡಲ್ಲೇ ಹರಿತಾ ಇದೆ. ಎಲ್ಲ ರೀತಿ ಸ್ಕೂಲ್ ಮಕ್ಕಳು ನಾಗರಿಕರೆಲ್ಲ ಓಡಾಡ್ತಾ ಇದ್ದಾರೆ. ಆದರೆ ಇಲ್ಲಿ ಯಾವುದೇ ರೀತಿ ಕ್ರಮ ತಗೊಳ್ಳಿಲ್ಲ. ಎಲ್ಲ ರೀತಿ BBMP ಆಫೀಸರ್ಗಳಿಂದ ಹಿಡಿದು ಎಲ್ಲರಿಗೂ ಇದರದ್ದೇ ತನ್ನದೇ ಆದಂತಹ ಸುದ್ದಿಯನ್ನು ಕೊಟ್ಟಿದ್ದೀವಿ. ಇಲ್ಲೇ ಹತ್ತಿರ ಆದಂಥ ಉಪ ಮೇಯರ್ ಅವರು ನಮಗೆ ತುಂಬ ಹತ್ರನೇ ಇದ್ದಾರೆ. ಅವ್ರಿಗೂ ಸುದ್ದಿ ತಿಳಿಸಿದ್ದೀವಿ. ಅವರು ಯಾವುದೇ ರೀತಿ ಕ್ರಮ ತಗೊಳ್ಳಿಲ್ಲ. ಹೀಗೆ ಕೊಳಚೆ ನೀರು ಹರಿತಿರೋ ಪಕ್ಕದ ರಸ್ತೆಯಲ್ಲೇ ಸಚಿವ ಕೃಷ್ಣ ಭೈರೇಗೌಡರ ಮನೆ ಇದೆ. ಜನರ ಮನವಿ ಆಲಿಸಿ ಈ ಮ್ಯಾನ್ ಹೋಲ್ ರಿಪೇರಿ ಮಾಡುವಂತೆ ಜಲಮಂಡಳಿಗೆ ಸಚಿವರು ಸೂಚಿಸಿದ್ದಾರಂತೆ. ಆದರೂ ಯಾಕೆ ರಿಪೇರಿ ಆಗ್ತಾ ಇಲ್ಲ ಅಂತ ಕೇಳಿದ್ರೆ ಕೃಷ್ಣ ಭೈರೇಗೌಡರು ಏನು ಹೇಳ್ತಾರೆ ಕೇಳಿ. BWSS ನಾವು ಹೇಳ್ತಾ ಇದ್ದೀವಿ. ನಾನು BWSS ಬಹಳ ಒತ್ತಾಯ ಮಾಡಿದ್ದೇನೆ. ಅವರು ಇನ್ನೂ ಸ್ಪಂದಿಸ್ತಾ ಇಲ್ಲ ಸರಿಯಾಗಿ. BWSS ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಮಾನ್ಯ ಸಚಿವರು ಏನು ಹೇಳಿದ್ರು ಅಂತ ಇನ್ನೊಮ್ಮೆ ಕೇಳಿಬಿಡಿ. ನಾನು BWSS ಬಹಳ ಒತ್ತಾಯ ಮಾಡಿದ್ದೇನೆ. ಅವರು ಇನ್ನೂ ಸ್ಪಂದಿಸ್ತಾ ಇಲ್ಲ ಸರಿಯಾಗಿ. BWSS ಸ್ಪಂದಿಸ್ತಾ ಇಲ್ಲ ಅಂತ ಹೇಳಿ ಕೇಳಿದ್ರಲ್ಲ, ಸಚಿವರ ಆದೇಶಕ್ಕೇ ಬೆಲೆ ಇಲ್ಲ ಅಂದ ಮೇಲೆ ಸಾಮಾನ್ಯ ಜನರ ಪಾಡೇನು? ಜಲಮಂಡಳಿ ಅಧಿಕಾರಿಗಳು ಇನ್ಯಾರ ಮಾತು ಕೇಳ್ತಾರೋ ಗೊತ್ತಿಲ್ಲ. ಬಹುಶಃ ಈ ಮ್ಯಾನ್ ಹೋಲ್ ಮುಚ್ಚೋದಕ್ಕೆ CM ಸಿದ್ದರಾಮಯ್ಯನವರೇ ಆದೇಶ ಮಾಡಬೇಕೇನೋ ಅನ್ಸುತ್ತೆ. ಒಟ್ಟಾರೆ ಯಾವುದಾದ್ರೂ ದುರಂತ ನಡೆಯೋ ಮುಂಚೆ ಮ್ಯಾನ್ ಹೋಲ್ ಮುಚ್ಚಿ ಪುಣ್ಯ ಕಟ್ಕೊಳ್ಳಿ. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಜೊತೆ ನಂದಿನಿ, ಸುವರ್ಣ ನ್ಯೂಸ್. ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇಬ್ಬಾಗವಾಗುತ್ತಾ? ಹೌದು, ಈ ಬಗ್ಗೆ ಈಗಾಗಲೇ ಸರ್ಕಾರಕ್ಕೆ ವರದಿ ಹೋಗಿದೆ. ಬೃಹತ್ ಮಹಾನಗರ ಪಾಲಿಕೆಯು 2 ಅಥವಾ 3 ಮಹಾನಗರ ಪಾಲಿಕೆಯಾಗಿ ವಿಂಗಡಣೆಯಾಗೋ ಸಾಧ್ಯತೆ ಹೆಚ್ಚಿದೆ. 857 ಚದರ ಕಿಲೋಮೀಟರ್ ವಿಸ್ತೀರ್ಣದ BBMP ಶೀಘ್ರದಲ್ಲಿಯೇ ಇಬ್ಬಾಗ ಆಗುವುದು ಪಕ್ಕಾ ಆಗಿದೆ. BBMPಯನ್ನ 2 ಇಲ್ಲವೇ 3 ಭಾಗಗಳಾಗಿ ವಿಂಗಡಿಸಲು ನಗರಾಭಿವೃದ್ಧಿ ಇಲಾಖೆ ಹಾಗೂ BBMPಯ ಮಾಜಿ ಆಯುಕ್ತರ ಸಮಿತಿ ಸರ್ಕಾರಕ್ಕೆ ವರದಿ ನೀಡಿದೆ. ಹೀಗಾಗಿ ಇನ್ನು ಹಲವು ವಾರ್ಡ್ಗಳು ಪಾಲಿಕೆ ವ್ಯಾಪ್ತಿಗೆ ಬರಲಿದೆ. ಈ ಕುರಿತು CM ಸಿದ್ದರಾಮಯ್ಯ ಜೊತೆ ಚರ್ಚಿಸಿ ಅಂತಿಮ ನಿರ್ಧಾರ ಕೈಗೊಳ್ಳೋದಾಗಿ ನಗರ ಉಸ್ತುವಾರಿ ಸಚಿವ ರಾಮಲಿಂಗಾರೆಡ್ಡಿ ಹೇಳಿದ್ದಾರೆ. ಜನಸಂಖ್ಯೆ ಬೃಹತ್ ಪ್ರಮಾಣದಲ್ಲಿ ಬೆಳೀತಿದೆ. ವಲಸಿಗರ ಸಂಖ್ಯೆ ಹೆಚ್ಚಾಗ್ತಿದೆ. ಹೀಗಾಗಿ ಒಬ್ಬ ಆಯುಕ್ತ ಅಥವಾ ಒಬ್ಬ ಮೇಯರ್ ಇಂದ ನಗರ ನಿರ್ವಹಣೆ ಕಷ್ಟ ಅನ್ನೋ ಚಿಂತನೆಯ ಬೆನ್ನಲ್ಲೇ ಈ ನಿರ್ಧಾರಕ್ಕೆ ಬರಲಾಗಿದೆ. ಹಾಗಾದ್ರೆ BBMPಗೆ 2 ಮೇಯರ್, 2 ಆಯುಕ್ತರು ಬರಲಿದ್ದಾರೆ. ಸುಸೂತ್ರ ಆಡಳಿತ ನಿರ್ವಹಣೆಗಾಗಿ ದೇಶದ ಹಲವಾರು ಮಹಾನಗರ ಪಾಲಿಕೆಗಳು ಇದೇ ರೀತಿ ವಿಂಗಡಣೆಯಾಗಿದೆ. ವಿಂಗಡಣೆಯಾದ ಮಹಾನಗರ ಪಾಲಿಕೆಗಳು: ದೇಶದ 4 ಮೆಟ್ರೋಪಾಲಿಟನ್ ನಗರಗಳಲ್ಲಿ ಒಂದಾದ ಬೃಹತ್ ಮುಂಬೈ ಮುನ್ಸಿಪಲ್ ಕಾರ್ಪೊರೇಷನ್ ವ್ಯಾಪ್ತಿ 603 ಚದರ ಕಿಲೋಮೀಟರ್. ಸುಸೂತ್ರ ಆಡಳಿತಕ್ಕಾಗಿ ಅದನ್ನ 8 ಮುನ್ಸಿಪಲ್ ಕಾರ್ಪೊರೇಷನ್ಗಳಾಗಿ ವಿಂಗಡಿಸಲಾಗಿದೆ. ಕೋಲ್ಕತ್ತಾ ಮುನ್ಸಿಪಲ್ ಕಾರ್ಪೊರೇಷನ್ 186 ಚದರ ಕಿಲೋಮೀಟರ್. ಅದನ್ನು ಕೂಡ 3 ಮುನ್ಸಿಪಲ್ ಕಾರ್ಪೊರೇಷನ್ ಆಗಿ ವಿಭಜಿಸಲಾಗಿದೆ. ದೆಹಲಿ ಮಹಾನಗರ ಪಾಲಿಕೆಯನ್ನ 3 ಪ್ರತ್ಯೇಕ ಮಹಾನಗರ ಪಾಲಿಕೆಯನ್ನಾಗಿ ವಿಭಜಿಸಲಾಗಿದೆ. ಬೆಂಗಳೂರಿನಷ್ಟೇ ಜನಸಾಂದ್ರತೆ ಇರೋ ಲಂಡನ್ ಮಹಾನಗರ ಪಾಲಿಕೆಯನ್ನ 32 ಪ್ರತ್ಯೇಕ ನಗರ ಪ್ರದೇಶಗಳಾಗಿ ವಿಂಗಡಣೆ ಮಾಡಲಾಗಿದೆ. ಒಟ್ಟಾರೆ ಸರ್ಕಾರಕ್ಕೆ ಸಮಿತಿ ನೀಡಿದ ಈ ವರದಿಗೆ ಒಪ್ಪಿಗೆ ಸಿಕ್ಕು ಮುಂಬರುವ 2 ವರ್ಷದೊಳಗೆ BBMP ಇಬ್ಬಾಗವಾದಲ್ಲಿ ಬೆಂಗಳೂರು ಇನ್ನಷ್ಟು ಅಭಿವೃದ್ಧಿ ಆಗುವುದರಲ್ಲಿ ಸಂದೇಹವಿಲ್ಲ. ಬೆಂಗಳೂರಿನಿಂದ ಶ್ರೇಯಾ ಶೆಟ್ಟಿ, ಸುವರ್ಣ ನ್ಯೂಸ್.